ರಾಜ್ಯದಲ್ಲಿ ದೊಡ್ಡ ರಾಜಕೀಯ ಬೆಳವಣಿಗೆಗಳು ನಡೆದಂತಹ ಸಂದರ್ಭದಲ್ಲಿ ಅದರ ಹಿಂದೆನೇ ಓಡಿ ಬರುವಂತದ್ದು ಇನ್ನೊಂದು ಪ್ರಕರಣ ಅಂತ ಹೇಳಿದ್ರೆ ಅದು ಫೋನ್ ಕದ್ದಾಲಿಕೆ. ಈಗ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಸದ್ದು ಮಾಡ್ತಾ ಇದೆ. ಇದರ ಹಿಂದೆಯಿಂದ ಈಗ ಬಂದಿದೆ ಫೋನ್ ಕದ್ದಾಲಿಕೆ ಅನ್ನುವಂಥದ್ದು. ನಮ್ಮ ಫೋನ್ ಕದ್ದಾಲಿಕೆ ಆಗಿದೆ, ನಮ್ಮ ಫೋನನ್ನು ಟ್ಯಾಪ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಬಿಜೆಪಿಯವರು ಕೂಡ ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾದರೆ ಕದ್ದಾಲಿಕೆ ಯಾರದ್ದಾಗ್ತಿದೆ, ಯಾರ್ಯಾರ ಫೋನನ್ನು ಕದ್ದಾಲಿಕೆ ಮಾಡ್ತಿದ್ದಾರೆ, ಯಾರು ಏನು ಹೇಳ್ತಿದ್ದಾರೆ ಈ ವಿಚಾರದಲ್ಲಿ ಅನ್ನೋದು ನಿಮಗೆ ತೋರಿಸ್ತಾರೆ. ಹನಿ ಟ್ರ್ಯಾಪ್ ಬೆನ್ನಲ್ಲೇ ರಾಜ್ಯದಲ್ಲಿ ಇದೀಗ ಸಚಿವರ ಫೋನ್ ಕದ್ದಾಲಿಕೆ ವಿಚಾರ ಮುನ್ನೆಲೆಗೆ ಬಂದಿದೆ. ರಾಜ್ಯ ರಾಜಕಾರಣಗಳಲ್ಲಿ ಈ ಹಿಂದೆಲ್ಲ ಫೋನ್ ಕದ್ದಾಲಿಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾಗಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಫೋನ್ ಕದ್ದಾಲಿಕೆ ಸದ್ದಾಗಿತ್ತು. ಈಗ ಫೋನ್ ಕದ್ದಾಲಿಕೆ ಆಗ್ತಿದೆ ಅನ್ನೋ ವಿಚಾರ ಮತ್ತೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದೆ. ರಾಜ್ಯದ 5 ಸಚಿವರ ಫೋನ್ ಟ್ಯಾಪಿಂಗ್ ಮಾಡಲಾಗಿದೆಯಂತೆ. ಆ 5 ಸಿದ್ದರಾಮಯ್ಯ ಅವರ ಆಪ್ತ ಸಚಿವರ ಬಳಗದಲ್ಲೇ ಇದ್ದು ಅವರ ಫೋನ್ಗಳನ್ನು ಕದ್ದಾಲಿಕೆ ಮಾಡಿರೋ ಆರೋಪ ಕೇಳಿಬಂದಿದೆ. ಕೇವಲ ಸಚಿವರಷ್ಟೇ ಅಲ್ಲದೆ ಸುಮಾರು 20ಕ್ಕೂ ಅಧಿಕ ಶಾಸಕರ ಫೋನ್ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಸ್ವತಃ ಸಚಿವರು ಮತ್ತು ಕೆಲ ಶಾಸಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಫೋನ್ ಕದ್ದಾಲಿಕೆ ಮಾಡ್ತಿರುವುದು 100ಕ್ಕೆ 100ರಷ್ಟು ನಿಜ ಅಂತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಫೋನ್ ಕದ್ದಾಲಿಕೆ ಆಗ್ತಿರೋ ಬಗ್ಗೆ ಯಾವುದೇ ಅನುಮಾನ ಬೇಡ. ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರ ಫೋನ್ ಕದ್ದಾಲಿಕೆ ಆಗ್ತಿದೆ. ನನ್ನ ಮತ್ತು ಕುಮಾರಸ್ವಾಮಿ ಅವರ ಫೋನ್ ಕದ್ದಾಲಿಕೆ ಆಗ್ತಿದೆ. ರಾಜೇಂದ್ರ ಹಾಗೂ ರಾಜಣ್ಣ ಅವರ ಫೋನ್ ಕದ್ದಾಲಿಕೆ ಆಗಿದೆ. ಹಲವು ಶಾಸಕರ ಫೋನ್ ಕದ್ದಾಲಿಕೆ ಆಗಿದೆ. ರಾಜಣ್ಣ ರಾಜೇಂದ್ರ ಟ್ರ್ಯಾಕ್ ಮಾಡೋಕೆ ಕದ್ದಾಲಿಕೆ ಆಗ್ತಿದ್ದು 2 ವರ್ಷಗಳಿಂದ ನಮ್ಮ ಫೋನ್ ಕದ್ದಾಲಿಕೆ ಮಾಡುತ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ ಇವರು. ಎಲ್ಲರದೂ ಎಲ್ಲ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದೂ ಕೂಡ ಹೌದು, 2 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಸಚಿವರ ಫೋನ್ ಟ್ಯಾಪಿಂಗ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕೇಳಿದ್ರೆ ಫೋನ್ ಕದ್ದಾಲಿಕೆ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ. ದೂರು ದಾಖಲಾದ್ರೆ ಕೂಡಲೇ ಕ್ರಮ ತಗೊಳ್ತೀವಿ ಅಂದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತಾಡಿ ಕದ್ದಾಲಿಕೆ ಬಗ್ಗೆ ಅನುಮಾನವಿದ್ರೆ ಮೊದಲು ಫೋನ್ ಟ್ಯಾಪಿಂಗ್ ಬಗ್ಗೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಲಿ ಅಂದ್ರು. ಕಂಪ್ಲೇಂಟ್ ಕೊಡದೆ ನಾನೇನ್ ಮಾಡಕ್ ಬರುತ್ತೆ? ಯಾರು ದೂರು ಕೊಟ್ಟಿಲ್ಲ. ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ. If you want anything is there, let them file a complaint before the concerned police stations. If you want anything is there, let them file a complaint before the concerned police stations. ಹನಿ ಟ್ರ್ಯಾಪ್ ಮಾಡಿಸಿರೋ ಆರೋಪ ಹೊತ್ತ ಮಂತ್ರಿಯೇ ಫೋನ್ ಕದ್ದಾಲಿಕೆ ಮಾಡಿಸಿದ್ದಾರೆ ಅನ್ನೋ ಆರೋಪವಿದೆ. ಇದು ಸಾಬೀತಾಗಬೇಕಂದ್ರೆ ಯಾರಾದ್ರೂ ದೂರು ಕೊಡಬೇಕು, ತನಿಖೆ ಆಗಬೇಕು. ತನಿಖೆಯಲ್ಲಿ ಕದ್ದಾಲಿಕೆ ಆಗಿದೆ ಅನ್ನೋ ಆರೋಪ ಸಾಬೀತಾಗಬೇಕು. ಹಾಗಿದ್ರೆ ಫೋನ್ ಕದ್ದಾಲಿಕೆ ಬಗ್ಗೆ ಕಾನೂನು ಏನು ಹೇಳುತ್ತೆ ಅಂತ ನೋಡೋದಾದ್ರೆ 1885ರ ಇಂಡಿಯನ್ ಟೆಲಿಗ್ರಾಫ್ ಕಾಯ್ದೆ ಸೆಕ್ಷನ್ 5 ಕ್ಲಾಸ್ 2ರ 419 ಮತ್ತು 419A ನಿಬಂಧನೆಯಡಿ ಫೋನ್ ಕದ್ದಾಲಿಕೆ ಮಾಡಬಹುದು. ಕ್ರಿಮಿನಲ್ಗಳ ಹುಡುಕಾಟಕ್ಕೆ ಫೋನ್ ಕದ್ದಾಲಿಸಬಹುದು. ಸಮಾಜಘಾತುಕ ಶಕ್ತಿಗಳ ಪತ್ತೆಗೆ ಫೋನ್ ಕದ್ದಾಲಿಸಬಹುದು. ಪೊಲೀಸ್ ಇಲಾಖೆ, ಸಿಬಿಐ, ಇಡಿ, ಗುಪ್ತಚರ, ಮಾದಕ ವಸ್ತು ನಿಯಂತ್ರಣ ದಳ, ಆದಾಯ ತೆರಿಗೆ ಇಲಾಖೆ, ಭಾರತೀಯ ಸೇನೆಗೆ ಫೋನ್ ಕದ್ದಾಲಿಸಲು ಕಾನೂನಿನಡಿ ಅವಕಾಶವಿದೆ. ಇದಕ್ಕಾಗಿಯೇ ಉಪಗ್ರಹ ಆಧಾರಿತ ವ್ಯವಸ್ಥೆ ಟೆಲಿಫೋನ್ ಎಕ್ಸ್ಚೇಂಜ್ ನೆರವು ಪಡೆಯಬೇಕು. ಆದರೆ ಇತ್ತೀಚೆಗೆ ರಾಜಕಾರಣಿಗಳು, ಗಣ್ಯರ ಫೋನ್ ಕದ್ದಾಲಿಕೆ ಹೆಚ್ಚಾಗಿದೆ. ಆಡಳಿತ ಪಕ್ಷ, ವಿಪಕ್ಷಗಳ ಫೋನ್ ಕದ್ದಾಲಿಕೆ ಆರೋಪಕ್ಕೆ ಸಿಲುಕ್ತಿದೆ. ಫೋನ್ ಕದ್ದಾಲಿಸುತ್ತಿದ್ದಾರೆ ಅನ್ನೋದೇ ನಿಜವಾದ್ರೆ ಸಂತ್ರಸ್ತರು ಟೆಲಿಗ್ರಾಫ್ ಕಾಯ್ದೆ ಸೆಕ್ಷನ್ 26B ಅಡಿ ಕೋರ್ಟ್ಗೆ ನೇರವಾಗಿ ದೂರು ನೀಡಬಹುದು. ತನಿಖೆಯಲ್ಲಿ ಕದ್ದಾಲಿಕೆ ಸಾಬೀತಾದ್ರೆ ಅಪರಾಧಿಗೆ 3 ವರ್ಷದವರೆಗೆ ಕಾರಾಗೃಹ ಶಿಕ್ಷೆನೂ ಆಗುತ್ತೆ. ಫೋನ್ ಕದ್ದಾಲಿಕೆ ಆಗ್ತಿದೆ ಅಂತ ಕಾಂಗ್ರೆಸ್ನವರು ಸಿಎಂ ಸಿದ್ದರಾಮಯ್ಯನವರ ಬಳಿ ಗೋಳು ತೋಡ್ಕೊಂಡಿದ್ದಾರೆ. ಪ್ರತಿಪಕ್ಷದ ನಾಯಕರು ಮಾಧ್ಯಮಗಳ ಮುಂದೆ ಸಿಟ್ಟು ಹೊರಹಾಕ್ತಿದ್ದಾರೆ. ಆದರೆ ಫೋನ್ ಕದ್ದಾಲಿಕೆ ಬಗ್ಗೆ ದೂರು ಕೊಡ್ತಾರಾ ಇಲ್ವಾ, ಅಥವಾ ರಾಜಕೀಯ ಕಾರಣಕ್ಕೆ ಫೋನ್ ಕದ್ದಾಲಿಕೆ ವಿಚಾರವನ್ನ ತೇಲಿಸಿ ಸುಮ್ಮನಾಗ್ತಾರಾ ಕಾದು ನೋಡಬೇಕು. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.